ವಿಜಯನಗರ ಜಿಲ್ಲೆಯಲ್ಲಿ ಸರ್ ಧ್ವಜಾರೋಹಣ ಮಾಡೋದಕ್ಕೆ ವಿನಾಯಿತಿ ಕೇಳಿದರೆ ಸರ್ ಸ್ವಕ್ಷೇತ್ರದಲ್ಲಿ ಮಾಧ್ಯಮದಲ್ಲಿ ನೋಡಿದೆ ನಾನು ಆ ಥರ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನನಗೆ ಅವಕಾಶ ಫ್ಲ್ಯಾಗ್ ಹಾಸ್ಟ್ ಮಾಡೋದು ಅದು ಒಂದು ಸೌಭಾಗ್ಯ. ನನಗೆ 3 ಬಾರಿ 4ನೇ ಬಾರಿ ಇವತ್ತು ಮಂತ್ರಿ ಆಗಿರೋದು. ಕುಮಾರಸ್ವಾಮಿ ಸರ್ಕಾರದಲ್ಲೂ ಒಂದು ಬಾರಿ ಅವಕಾಶ ಸಿಕ್ಕಿತ್ತು ನನಗೆ. ಅದಾದಮೇಲೆ 2018ರಲ್ಲಿ ಹಾವೇರಿ ಜಿಲ್ಲೆ ಉಸ್ತುವಾರಿ ಮಂತ್ರಿ ಆಗಿದ್ದೆ. ಅಲ್ಲೂ 2 ವರ್ಷ ನಾನು ಫ್ಲ್ಯಾಗ್ ಹಾಸ್ಟ್ ಮಾಡೋದು ಅವಕಾಶ ಸಿಕ್ಕಿತ್ತು. ಈಗ 23ರಲ್ಲಿ ಸರ್ಕಾರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಮೇಲೆ ನನಗೆ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅಂದರೆ 1 ವರ್ಷ ಆದಮೇಲೆ 2 ವರ್ಷ ಬಳ್ಳಾರಿ ಉಸ್ತುವಾರಿ ಮಂತ್ರಿ ಆಗಿದೆ. 3 ವರ್ಷ ನಾನು ವಿಜಯನಗರದಲ್ಲಿ ಫ್ಲ್ಯಾಗ್ ಹಾಸ್ಟ್ ಮಾಡಿದ್ದೀನಿ. ನಾನು ಕೇಳಿದ್ದೇನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯ ಇರುವಾಗ ಹೇಳಿದ್ದೆ ನನಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಬೇಡ, ಏನಕ್ಕಂದರೆ ನನ್ನ ಕೆಲಸದ ಒತ್ತಡ ಜಾಸ್ತಿ, ನನ್ನ ಟೂರ್ ಜಾಸ್ತಿ ಇರ್ತದೆ, ಅದರಲ್ಲಿ ಜಿಲ್ಲೆಯಲ್ಲಿ ಟೈಮ್ ಕೊಡಬೇಕಾಗ್ತದೆ, ಜಿಲ್ಲೆಯಲ್ಲಿ ನಾನು ಟೈಮ್ ಕೊಡಲ್ಲ, ನನ್ನ ಜಿಲ್ಲಾ ಉಸ್ತುವಾರಿ ಬೇಡ ಅಂತ ಸಿದ್ದರಾಮಯ್ಯನಿಗೆ ಹೇಳಿದ್ದೆ. ಆಮೇಲೆ ಮೊನ್ನೆ ಈ ಸರ್ಕಾರ ಬಂದಾದಮೇಲೆ ಮಾನ್ಯ ನಮ್ಮ ನಾಯಕರಾದಂಥ DK ಶಿವಕುಮಾರ್ ಮುಖ್ಯಮಂತ್ರಿ ಆದಮೇಲೆ ಅವ್ರಿಗೊಂದು ಪತ್ರನ ಬರೆದಿದೆ, ಜಿಲ್ಲಾ ಉಸ್ತುವಾರಿ ಮಂತ್ರಿ ನನ್ನ ಬೇಡ, ನನಗೆ ಕೆಲಸದ ಒತ್ತಡ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಬೇರೆಯವ್ರಿಗೆ ಅವಕಾಶ ಮಾಡಿಕೊಡಿ ಅಂತ ಬಸಪ್ಪನಿಗೆ ಮಾಡ್ಕೊಳ್ಳಿ ಅಂತ ನಾನೇ ಕೇಳ್ಕೊಂಡಿದ್ದೀನಿ. ಏನಕ್ಕಂದರೆ ಒಬ್ಬ ಪೌರ ಕಾರ್ಮಿಕ ಮಂತ್ರಿ ಆಗೋದ್ರೆ ನಮಗೆಲ್ಲ ಖುಷಿ ಇದೆ. ನನ್ನ ಯಾವ ಪಕ್ಷದಲ್ಲೂ ಒಬ್ಬ ಪೌರ ಕಾರ್ಮಿಕ ಮಂತ್ರಿ ಆಗೋದು ಸಾಧ್ಯ ಆಗಲಿಲ್ಲ. ಇವತ್ತು ಬಸಪ್ಪನವರು ಇವತ್ತು ಮಂತ್ರಿ ಆಗಿದ್ದಾರೆ, ಅವ್ರಿಗೂ ಆಸೆ ಇರ್ತದೆ. ನಾನು ಮೊದಲೇ ಬಾರಿ ಮಂತ್ರಿ ಆಗುವಾಗ ನನಗೂ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಕಡೆ ಬರಬೇಕು, ನಾನೂ ಒಂದು ಫ್ಲ್ಯಾಗ್ ಹಾಸ್ಟ್ ಮಾಡಬೇಕಂತ ನನಗೂ ಒಂದು ಆಸೆ ಇತ್ತು. ಹಾಗಾಗಿ ನಾನು ಬೇರೆಯವ್ರಿಗೂ ಅವಕಾಶ ಮಾಡಿಕೊಡ್ತೀನಿ ಅಂತ ಮನವಿ ಕೇಳ್ಕೊಟ್ಟಿದ್ದೆ. ಆ ಕಾರಣಕ್ಕೆ ಬಸಪ್ಪನ್ನ ಇವತ್ತು ವಿಜಯನಗರ ಜಿಲ್ಲೆಗೆ ಹಾಕಿದ್ದಾರೆ. ಅಲ್ಲ ಸರ್, ಬಿಟ್ಟು ಇದು BJPಯವರು ರಾಜಕೀಯ. ಈಗ ದೇಶದ ಅಭಿಮಾನ ನಾವು BJPಯಿಂದ ಕಲಿಯೋದು ಅಗತ್ಯ ಇಲ್ಲ. ನನಗೆ ದೇಶಕ್ಕೆ ಯಾರು ಮಾಡಿದ್ದಾರೆ, ಸ್ವಾತಂತ್ರ್ಯ ಯಾರಿಂದ ಬಂದಿದೆ ಅಂತ ದೇಶಕ್ಕೆ ಜನಕ್ಕೆ ಗೊತ್ತಿದೆ. ನನಗೆ ದೇಶದ ಜನಕ್ಕೆ ಗೊತ್ತಿದೆ ಸ್ವಾತಂತ್ರ್ಯದಲ್ಲಿ BJPಯವ್ರ ಪಾತ್ರ ಏನಿತ್ತು, RSS ಪಾತ್ರ ಏನಿತ್ತು. ನಾನು ಹೇಳೋಕ್ಕೆ ಹೋಗಲ್ಲ, ನಾನು ಹೇಳೋಕ್ಕದು ಹೋಗಲ್ಲ. ಅವರಿಂದ ನಾನು ಕಲಿಯೋದಬೇಕಾಗಿಲ್ಲ, ನಾನು ಎಲ್ಲ ಯಾವುದನ್ನ ಸಭ್ಯದಲ್ಲಿ ಹೋದರೂ ಹೇಳ್ತೀನಿ. ನಾನು ಮುಸ್ಲಿಮ್ ಆಗಿರ್ಬೋದು, ಅದಕ್ಕಿಂತ ಮುಂಚೆ ನಾನೊಬ್ಬ ಹಿಂದೂಸ್ತಾನಿ ಕನ್ನಡಿಗ, ಆಮೇಲೆ ಮುಸ್ಲಿಮ್. ಸರ್, ಈಗ ಧ್ವಜಾರೋಹಣ ಆದ ಬಳಿಕ ಬೇಕಿದ್ರೆ ಜಿಲ್ಲಾ ಉಸ್ತುವಾರಿಯನ್ನು ಬದಲು ಮಾಡ್ಕೊಳ್ಬೇಕಾಗಿತ್ತಲ್ಲ, ಅಂದರೆ ಅಷ್ಟಕ್ಕೂ ಸಮಯ ಇರಲಿಲ್ವಾ ಸರ್? ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕಿಲ್ರಿ, ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ. ಒಂದು ನಿಮಿಷ ಕೇಳ್ತಾ ಇದ್ರು. ಈಗ ಎಲ್ಲರಿಗೂ ಒಂದು ಮಂತ್ರಿ ಆದ್ಮೇಲೆ ನಾವು ಒಪ್ಕೊಳ್ಳಿಲ್ಲ ಅಂತ ಹೇಳಿ ಅವ್ರಿಗೆ ಜವಾಬ್ದಾರಿ ನಾನು ಬೇಡ ಅಂದಮೇಲೆ ಅವ್ರ ಜವಾಬ್ದಾರಿ. ತಾವೇ ಹೋಗಿದ್ರೆ ಎಲ್ಲ ಯಾರನ್ನ ಮಂತ್ರಿ ಇರಲಿ, ಅವ್ರಿಗೆ ಒಂದು ಮಂತ್ರಿ ಆದಮೇಲೆ ಒಂದೇ ಆಸೆ, ಆ ಜಿಲ್ಲೆ ಯಾವುದನ್ನ ಒಂದು ಜಿಲ್ಲೆಯಲ್ಲಿ ಫ್ಲಾಗ್ ಹಾಸ್ಟ್ ಮಾಡಬೇಕಲ್ಲ ಒಂದು ಆಸೆ ಇರ್ತದೆ. ನಾನು ಮಾಡಿದ್ದೀನಿ. ನಾನು ಕಂಪ್ಲೀಟ್ ಮಾಡಿ ಕೊಡ್ಬೇಕು ತಾನೆ. ನೀವು ನನಗೆ ಕಂಪ್ಲೀಟ್ ಮಾಡಿ ಕೊಡಿ, ಆಮೇಲೆ ನೀವು ಕೇಳಿ ಉತ್ತರ ಕೊಡ್ತೀನಿ. ಈಗ ನಾನು ಹೇಳ್ದಲ್ಲ, 2006ರಲ್ಲೂ ಮಂತ್ರಿ ಆಗಿದ್ದೆ ನಾನು ಕುಮಾರಸ್ವಾಮಿ ಸರ್ಕಾರದಲ್ಲಿ, 2015 ಸಮ್ಮಿಶ್ರ ಸರ್ಕಾರದಲ್ಲೂ 2 ವರ್ಷ ಮಂತ್ರಿ ಆಗಿದ್ದೆ, ಹಾವೇರಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿದೆ. ಈ 3 ವರ್ಷ ಮಾಡಿದ್ದೀನಿ ಸರ್. ಬೇರೆಯವ್ರಿಗೆ ಅವಕಾಶ ಕೊಡ್ಬೇಕು ತಾನೆ, ಹೊಸಬ್ರಿಗೂ ಅವಕಾಶ ಕೊಡ್ಬೇಕು ತಾನೆ. ನಾನು ಇಲ್ಲಿ ಮಾಡಿಲ್ವ ಇವತ್ತು? ಬೇರೆಯವ್ರಿಗೂ ಜಿಲ್ಲೆಯಲ್ಲಿ ಅವಕಾಶ ಕೊಡೋದು ಹಿನ್ನೆಲೆಯಲ್ಲಿ BJPದಲ್ಲಿ ಏನು ಕಲಿಯೋದು ಬೇಕಾಗಿಲ್ಲ. ನಾನು ಮುಂಚೆನೇ ಹೇಳಿದ್ದೀನಿ, ನಾನು ಅವರಿಂದ ಏನು ಕಲಿಯೋದು ಬೇಕಾಗಿಲ್ಲ. ದೇಶದ ಪ್ರೇಮಿ ಯಾರಿಗೆ ಏನಿದೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ವಿಚಾರ.